ಬನ್ಸಿ ರವೆ ಪಾಪಡ್ ಮಾಡುವ ವಿಧಾನ. ಇದಕ್ಕೆ ನಾನು 1 ಗ್ಲಾಸ್ ಬನ್ಸಿ ರವೆ ತೊಗೊಂಡಿದ್ದೀನಿ. ಅಂದರೆ ದಪ್ಪನ ರವೆ ಅಂತೀವಲ್ಲ, ಉಪ್ಪಿಟ್ಟು ಮಾಡೋಕ್ಕೆ ಬಳಸ್ತೀವಲ್ಲ, ಆ ರವೆನ ತೊಗೊಳ್ತಾ ಇದ್ದೀನಿ. ಇದಕ್ಕೆ 1 ಗ್ಲಾಸಿಗೆ 8 ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ಕೋಬೇಕು. ಇದು ತುಂಬ ನೀರಾಗಿರೋಗೋಸ್ಕರ ಉಪ್ಪಿಟ್ಟಿಗಿಂತ ಒಂದು ಸ್ವಲ್ಪ ಡಬಲ್ ನೀರು, ತ್ರಿಬಲ್ ನೀರು ಆಗುತ್ತೆ ನನ್ನ ಪ್ರಕಾರ. 8 ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಜೀರಿಗೆ ಮತ್ತು ಆ್ಯಕ್ಚುಲಿ ಖಾರಕ್ಕೆ ನೀವು ಒಣ ಮೆಣಸಿನ್ಕಾಯಿ ಪುಡಿ ಆದರೂ ತೊಗೋಬೋದು. ನಾನು ಮಜ್ಜಿಗೆ ಮೆಣಸಿನ್ಕಾಯಿ ತುಂಬ ಇತ್ತು ನಮ್ಮ ಮನೇಲಿ, ಸೊ ಅದನ್ನು ನಾನು ಮಿಕ್ಸಿ ಮಾಡಿಕೊಂಡು ಈ ಥರ ಪುಡಿ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಒಲೆ ಮೇಲಿಟ್ಟು 1-2 ನಿಮಿಷಕ್ಕೆ ಅಥವಾ 1-3 ನಿಮಿಷಕ್ಕೆ ಈ ಥರ ಕಲಿಸ್ತಾ ಇರಬೇಕು. ಮೆಣಸಿನ್ಕಾಯಿಂದ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ವ, ಅದರಲ್ಲಿ ಆಲ್ರೆಡಿ ಖಾರ ಇರುತ್ತೆ, ಉಪ್ಪು ಇರುತ್ತೆ. ಸೊ ಅಂದಾಜು ನಾನೊಂದು 3 ಸ್ಪೂನ್ ತೊಗೊತಾ ಇದ್ದೀನಿ. ಹಸಿ ಖಾರ ಪೇಸ್ಟ್ ಆದರೂ ನೀವು ಹಾಕ್ಕೋಬೋದು, ಖಾರಕ್ಕೆ ಯಾವುದಾದ್ರೂ ನೀವು ಬಳಸ್ಕೋಬೋದು. ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಫುಲ್ ಮುಚ್ಚಬಾರ್ದು, ಉಕ್ಕೋ ಚಾನ್ಸಸ್ ಇರುತ್ತೆ. ಸೊ 1/4 ಭಾಗ ಮುಚ್ಕೋಬೇಕು. ಉರಿ ಜೋರಾಗಿ ಇಟ್ಕೊಂಡಿರಬೇಕು. ಚೆನ್ನಾಗಿ ಈ ಥರ ಕುದಿ ಬರಬೇಕು. ರವೆ ಕುದಿಯಲು ಸ್ಟಾರ್ಟ್ ಆಗಿದೆ. ಇದಕ್ಕೆ ನಾವು ರೆಡಿ ಇಟ್ಕೊಂಡಿರುವಂಥ ಎಳ್ಳು, ಜೀರಿಗೆ, ಮೆಣಸಿನ್ಕಾಯಿ ಪುಡಿ ಎಲ್ಲದನ್ನು ಆ್ಯಡ್ ಮಾಡಿಕೊಂಡು ಈ ಥರ ಕಲಿಸ್ಕೋಬೇಕು. ತುಂಬ ಗಟ್ಟಿ ಮಾಡ್ಕೋಬಾರ್ದು, ಇದು ಬರ್ತಾ ಬರ್ತಾ ಗಟ್ಟಿ ಆಗ್ತಾನೇ ಹೋಗುತ್ತೆ. ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಬಿಸಿಲಿಗೆ ಹಪ್ಪಳನ ಹಾಕಬೇಕು. ನಾನು ಕವರನ್ನು ತೊಗೊಂಡಿದ್ದೀನಿ. ಕೆಲವರು ಕವರ್ ಇಷ್ಟಪಡಲ್ಲ ಅಂದವರು ಕಾಟನ್ ಬಟ್ಟೆ ಮೇಲೂ ಹಾಕ್ಕೋಬೋದು, ಬಟ್ ಅದು ತೆಗಿಯೋಕ್ಕೆ ಸ್ವಲ್ಪ ಕಷ್ಟ. ಸೊ ನಂಗೆ ಕವರ್ ಮೇಲೇ ಈಸಿ ಅನ್ನಿಸ್ತಾ ಇತ್ತು, ನಾನು ಇದನ್ನೇ ಬಳಸ್ಕೊಂಡಿದ್ದೀನಿ. ತುಂಬ ಈಸಿ, ಜಸ್ಟ್ ಒಂದು ಸೌಟಿಂದ ಒಂದು ಅರ್ಧ ಸ್ಪೂನ್ ಹಾಕ್ಕೊತ ಹೋಗ್ಬಿಟ್ರೆ ಆಯಿತು. ನಾವು ತಿಕ್ಕಬೇಕು, ಅದನ್ನು ತೀಡಬೇಕು, ಆ ಥರ ಏನೂ ಕಷ್ಟ ಇಲ್ಲ. ಈಸಿಯಾಗಿ ಹಾಕ್ಕೊತ ಹೋಗ್ಬಿಡ್ಬೋದು. ಒಂದು 5 ನಿಮಿಷದಲ್ಲಿ ಎಲ್ಲ ಹಪ್ಪಳನ ನಾವು ಈಸಿಯಾಗಿ ಇಟ್ಕೊಂಬಿಡ್ಬೋದು. ಇದು ಖಾಲಿ ಆಗೋಷ್ಟರಲ್ಲಿ ಸ್ವಲ್ಪ ಇದು ಆವಾಗಲೇ ಗಟ್ಟಿ ಆಗಿದೆ ನೋಡಿ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಬೇಗ ಬೇಗ ಇಟ್ಟರೆ ಬೇಗ ಬೇಗ ಹಪ್ಪಳಗಳು ರೆಡಿ ಆಗುತ್ತೆ. ಮೊದಲು ಸ್ವಲ್ಪ ನೀರಿಗಿರುತ್ತೆ, ಬರ್ತಾ ಬರ್ತಾ ಗಟ್ಟಿ ಆಗಿಬಿಡುತ್ತೆ. 1 ಗ್ಲಾಸ್ ಬನ್ಸಿ ರವಕ್ಕೆ ಇಷ್ಟು ಹಪ್ಪಳ ರೆಡಿಯಾಗಿದೆ. 1:8 ನೀರು. ಬಿಸಿಲು ಚೆನ್ನಾಗಿ ಕಾದಿರಬೇಕು, ಮೇಲೆ ಎಲ್ಲ ಒಣಗಿರಬೇಕು. ಈ ಥರ ಸಂಜೆ ಅನ್ನೋಷ್ಟಿಗೆ ಮೇಲೆಲ್ಲ ಒಣಗಿದೆ, ಬಟ್ ಕೆಳಗಡೆ ಒಣಗಿರಲ್ಲ. ಅದಕ್ಕೆ ನಾವು ಅದನ್ನು ಮತ್ತೆ ಉಲ್ಟಾ ಮಾಡ್ಕೋಬೇಕು, ಆಗ ಬೇಗ ಬಿಸಿಲಿಗೆ ಒಣಗುತ್ತೆ. ಒಂದು ಕಡೆ ಮಾತ್ರ ಚೆನ್ನಾಗಿ ಒಣಗಿರುತ್ತೆ, ಇನ್ನು ಒಳಗಡೆ ಎಲ್ಲ ಇನ್ನೂ ಹಸಿ ಇರುತ್ತೆ. ಈ ಥರ ನಾನೆಲ್ಲನೂ ಉಲ್ಟಾ ಮಾಡ್ಕೊತಾ ಇದ್ದೀನಿ. ಇದು ತುಂಬ ವೇಟ್ಲೆಸ್ ಇರೋದರಿಂದ ಬೇಗ ಗಾಳಿಗೆ ಆರೋಗುತ್ತೆ. ನಾನು ತಟ್ಟೆಗೆ ಎಲ್ಲ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನೊಂದು 2 ದಿನ ಅದೇ ಬಿಸಿಲಿಗೆ ಚೆನ್ನಾಗಿ ಒಣಗಿಸಿದ್ದೀನಿ. ಈ ಥರ ಚೆನ್ನಾಗಿ ಒಣಗಿದ ನಂತರ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಮಾಮೂಲು ಹಪ್ಪಳ ನೀವೆಲ್ಲ ಯಾವ ಥರ ನೀವು ಫ್ರೈ ಮಾಡ್ಕೊಳ್ತೀರಿ, ಕರಿಯುತ್ತೀರಿ, ಅದೇ ಥರ ಇದನ್ನು ಕರಿಬೋದು. ಯಾವುದೇ ರೀತಿ ಎಣ್ಣೆ ಹಿಡಿಯಲ್ಲ, ಈಸಿ ಪ್ರಾಸೆಸ್ಸು. ಈ ಥರ ಸ್ಟಾಕ್ ಮಾಡಿ ಇಟ್ಕೊಂಡ್ರೆಗಿನ ನಿಮಗೆ ವರ್ಷ ಪೂರ್ತಿ ಯಾವಾಗ ಬೇಕಾವಾಗೆ ಬಿಸಿ ಬಿಸಿ ಟೇಸ್ಟಿಯಾಗಿರೋ ರವೆ ಹಪ್ಪಳನ ಮಾಡ್ಕೋಬೋದು. ಎಣ್ಣೆ ಚೆನ್ನಾಗಿ ಕಾದಿದ್ರೆ ಯಾವುದೇ ರೀತಿ ಎಣ್ಣೆ ಹಿಡಿಯಲ್ಲ.
ಇವಾಗ ರುಚಿ ರುಚಿಯಾದಂತಹ ರವಾ ಹಪ್ಪಳ ಪಾಪಡ್ ರೆಡಿಯಾಗಿದೆ. ಇದು ಬಿಸಿ ಇದ್ದಾಗೆ ನಾನು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡಿದೆ, ತುಂಬ ಕೈ ಸುಡ್ತಾ ಇತ್ತು. ಸೊ ಒಂದೆರಡು ನಿಮಿಷ ಆದ ನಂತರ ಅದನ್ನು ತೋರಿಸಿದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಇದೆ. ರೆಡಿ ಟು ಈಟ್.